Hello everyone. In this video, we will understand the concept verification and valuation of bills payable. Bills payable means bills payable are acknowledgements of debt payable. ಅಂತಂದರೆ ಏನೋ ಒಂದು ಕಂಪನಿ ಕ್ರೆಡಿಟಲ್ಲಿ ಅಂತಂದರೆ ಲೋನಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ಅಥವಾ ಬೇರೆ ಯಾರಿಗಾದರೂ ಕ್ರೆಡಿಟರ್ಸ್ಗೆ ಒಂದಷ್ಟು ಡೆಟ್ಟನ್ನು ಪೇ ಮಾಡಬೇಕು ಅಂತಿದ್ರೆ ಅದಕ್ಕೆ ಕೊಡುವಂಥ ಅಕ್ನಾಲೆಡ್ಜ್ಮೆಂಟ್ಸ್ ಏನಿರುತ್ತೆ ಅದನ್ನು ಬಿಲ್ಸ್ ಪೇಯಬಲ್ ಅಂತ ಕರಿತೀವಿ. ಅವ್ರು ಕೊಡುವಂಥ ರೆಸಿಪ್ಟು ಅದನ್ನು ಬಿಲ್ಸ್ ಪೇಯಬಲ್ ಅಂತ ಕರಿತೀವಿ. ಈ ಒಂದು ಬಿಲ್ಸ್ ಪೇಯಬಲ್ ಏನಿರುತ್ತೆ ಇದಕ್ಕೆ ರಿಲೇಟೆಡ್ ಆಗಿ ಒಬ್ಬ ಆಡಿಟರು ವೆರಿಫಿಕೇಷನನ್ನು ಮಾಡಬೇಕಾಗುತ್ತೆ. ಯಾಕಂತಂದರೆ ಬಿಲ್ಸ್ ಪೇಯಬಲ್ ಅಂತಂದರೆ ಒಂದಷ್ಟು ಡೆಟ್ಟನ್ನು ರಿಟರ್ನ್ ಮಾಡ್ತಾ ಇದ್ದೀವಿ ಅಂತ. ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ಸ್ ಏನು ಇನ್ಕ್ಲೂಡ್ ಮಾಡಿರ್ತಾರೆ ಅದರಲ್ಲಿ ಕೆಲವೊಂದು ಫಾಲ್ಸ್ ಇನ್ಫಾರ್ಮೇಷನ್ಸ್ ಹಾಕುವಂಥ ಚಾನ್ಸಸ್ ಇರುತ್ತೆ, ಫ್ರಾಡ್ ಮಾಡುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಆಡಿಟರು ಕೂಡ ಬಿಲ್ಸ್ ಪೇಯಬಲನ್ನು ಚೆಕ್ ಮಾಡೇ ಮಾಡ್ತಾನೆ, ವೆರಿಫಿಕೇಷನನ್ನು ಮಾಡೇ ಮಾಡ್ತಾನೆ. ದ ಆಡಿಟರ್ ಶುಡ್ ಪ್ರೊಸೀಡ್ ಇನ್ ದ ಫಾಲೋಯಿಂಗ್ ಮ್ಯಾನರ್ ಫಾರ್ ದ ವೆರಿಫಿಕೇಷನ್ ಆಫ್ ದಿಸ್ ಲಯಬಿಲಿಟಿ. ಈ ಒಂದು ಬಿಲ್ಸ್ ಪೇಯಬಲ್ಗೆ ರಿಲೇಟೆಡ್ ಆಗಿ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ಕೆಲವೊಂದು ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕಾಗತ್ತೆ. ಆ ಪಾಯಿಂಟ್ಸ್ ಯಾವ್ದ್ಯಾವುದು ಅಂತಂದರೆ, ಫಸ್ಟ್ ಒನ್, ದ ಆಡಿಟರ್ ಶುಡ್ ಒಬ್ಟೈನ್ ಎ ಲೀಸ್ಟ್ ಆಫ್ ಬಿಲ್ಸ್ ಪೇಯಬಲ್ ಫ್ರಮ್ ದ ಕ್ಲೈಂಟ್ ವಿಚ್ ಶುಡ್ ಬಿ ಚೆಕ್ಡ್ ವಿತ್ ಬಿಲ್ಸ್ ಪೇಯಬಲ್ ಬುಕ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಅಕೌಂಟ್. ಎನಿ ವೇರಿಯೇಷನ್ ಶುಡ್ ಬಿ ಪ್ರಾಪರ್ಲಿ ರೀಕನ್ಸಿಲ್ಡ್. ಅಂದರೆ ಈ ಆಡಿಟರು ಫಸ್ಟ್ ಏನು ಮಾಡಬೇಕು ಅಂತಂದರೆ ಬಿಲ್ಸ್ ಪೇಯಬಲ್ಗೆ ಆ ಒಂದು ಲೀಸ್ಟ್ ಏನಿರುತ್ತೆ ಅದನ್ನು ಬಿಲ್ಸ್ ಪೇಯಬಲ್ ಬುಕ್ಕು ಮತ್ತು ಬಿಲ್ಸ್ ಪೇಯಬಲ್ ಅಕೌಂಟ್ ಅಂತಂದರೆ ಲೆಡ್ಜರ್ ಪ್ರಿಪೇರ್ ಮಾಡಿರ್ತಾರೆ. ಬಿಲ್ಸ್ ಪೇಯಬಲ್ಗೆ ರಿಲೇಟೆಡ್ ಆಗಿ ಲೆಡ್ಜರ್ ಪ್ರಿಪೇರ್ ಮಾಡಿರ್ತಾರೆ. ಆ ಒಂದು ಬಿಲ್ಸ್ ಪೇಯಬಲ್ ಅಕೌಂಟು ಮತ್ತು ಬಿಲ್ಸ್ ಪೇಯಬಲ್ ಬುಕ್ಕನ್ನು ಮೇಂಟೈನ್ ಮಾಡಿರ್ತಾನೆ ಕ್ಲೈಂಟು. ಅವೆರಡನ್ನು ಕಂಪ್ಯಾರಿಸನ್ ಮಾಡಿ ನೋಡಬೇಕು. ಏನಾದರೂ ಅದರಲ್ಲಿ ವೇರಿಯೇಷನ್ಸು ಬಂತು ಅಂತಂದರೆ ಆಗ ಆ ಒಂದು ಕ್ಲೈಂಟ್ ಜೊತೆ ಎನ್ಕ್ವೈರಿ ಮಾಡಿಬಿಟ್ಟು ಆ ಒಂದು ಡೀಟೇಲ್ಸನ್ನು ತೊಗೊಂಡ್ಬಿಟ್ಟು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಹೀಗೆ ಫಸ್ಟ್ ಬಿಲ್ಸ್ ಪೇಯಬಲ್ ಲೀಸ್ಟನ್ನು ರಿಸೀವ್ ಮಾಡಿಕೊಂಡು ಅದನ್ನು ಚೆಕ್ ಮಾಡೋ ಅಂಥದ್ದು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಬಿಲ್ಸ್ ರಿಟರ್ನ್ಡ್ ಪೇಮೆಂಟ್ ಶುಡ್ ಬಿ ಕಂಪೇರ್ಡ್ ವಿತ್ ಬಿಲ್ಸ್ ಪೇಯಬಲ್ ಬುಕ್. ಇಟ್ ಶುಡ್ ಆಲ್ಸೋ ಬಿ ಚೆಕ್ಡ್ ವಿತ್ ದ ಕ್ಯಾಶ್ ಬುಕ್ ಆ್ಯಂಡ್ ದ ಬ್ಯಾಂಕ್ ಪಾಸ್ಬುಕ್. ಅಂತಂದರೆ ಈ ಬಿಲ್ಸ್ ಪೇಯಬಲ್ ಬುಕ್ ಏನಿರುತ್ತೆ, ಬಿಲ್ಸ್ ಪೇಯಬಲ್ ಬುಕ್ ಅಂತಂದರೆ ಏನು ಕೊಡಬೇಕು ಅದನ್ನು ಮೇಂಟೈನ್ ಮಾಡಿರ್ತಾರೆ, ಎಷ್ಟು ಅಮೌಂಟು ಪೇಯಬಲ್ ಮಾಡಬೇಕಾಗಿರುತ್ತೆ ಅದಷ್ಟು ಅಮೌಂಟು, ಮತ್ತು ಬಿಲ್ಸ್ ರಿಟರ್ನ್ಡ್ ಪೇಮೆಂಟ್ ಅಂದರೆ ಪೇಮೆಂಟ್ ಆಲ್ರೆಡಿ ಮಾಡಿರೋ ಅಂಥದ್ದು. ಅವೆರಡನ್ನು ಕಂಪ್ಯಾರಿಸನ್ ಮಾಡಿ ನೋಡಬೇಕಾಗತ್ತೆ. ಅಂತಂದರೆ ಎಷ್ಟು ಪೇ ಮಾಡಬೇಕಾಗಿತ್ತು ಮತ್ತು ಎಷ್ಟು ಪೇ ಮಾಡಿದ್ದಾರೆ ಅದು ಎರಡನ್ನೂ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಡೀಟೇಲ್ಸು ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಆ ಒಂದು ಕ್ಯಾಶ್ ಬುಕ್ಕು ಅಂತಂದರೆ ಕಂಪನಿ ಮೇಂಟೈನ್ ಮಾಡಿರೋ ಅಂಥ ಕ್ಯಾಶ್ ಬುಕ್ಕು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಅವೆರಡನ್ನು ಚೆಕ್ ಮಾಡಬೇಕು. ಆಗ ನೆಸಸರಿ ಇನ್ಫಾರ್ಮೇಷನ್ಸು ಸಿಗುತ್ತೆ. ಅಲ್ಲೇನಾದರೂ ಫ್ರಾಡ್ ಆಗಿದ್ದರೆ ಅಲ್ಲಿ ವೆರಿಫಿಕೇಷನ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಈ ರೀತಿ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಕಂಪನಿ ಕ್ಯಾಶ್ ಬುಕ್ಕು ಎರಡನ್ನೂ ಕಂಪ್ಯಾರಿಸನ್ ಮಾಡಿ ನೋಡಿಬಿಟ್ಟು ಆ ಬಿಲ್ಸ್ ರಿಟರ್ನ್ಡ್ ಪೇಮೆಂಟ್ ಏನಿರುತ್ತೆ ಅದು ಮತ್ತು ಬಿಲ್ಸ್ ಪೇಯಬಲ್ ಬುಕ್ಕು ಅವೆರಡನ್ನ ಕಂಪ್ಯಾರಿಸನ್ ಮಾಡಿ ಎಷ್ಟು ಪೇಮೆಂಟ್ ಮಾಡಿದ್ದಾರೆ, ಎಷ್ಟು ಪೇಮೆಂಟ್ ಮಾಡಬೇಕಾಗಿ company had to pay some interest or noting charges. The auditor should see whether this has been properly entered or not. He should also see that these expenses have been written off in the profit and loss account. ಅಂತಂದರೆ ಕೆಲವೊಂದು ಸಲ ಬಿಲ್ಸನ್ನು ರಿನ್ಯೂಡ್ ಮಾಡಿದರೆ ಅಂತಂದರೆ ಅಮೌಂಟ್ ಪೇಯಬಲ್ ಮಾಡೋಕ್ಕಾಗಿರೋದಿಲ್ಲ, ಅದನ್ನು ರಿನ್ಯೂ ಮಾಡಿರ್ತಾರೆ. ಆ ರೀತಿ ರಿನ್ಯೂ ಮಾಡಬೇಕಾದ್ರೆ ಅದಕ್ಕೊಂದಷ್ಟು ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ ಅಥವಾ ನೋಟಿಂಗ್ ಚಾರ್ಜಸ್ ಅಂತ ಪೇ ಮಾಡಬೇಕಾಗಿರುತ್ತೆ. ಇದನ್ನು ನೋಟಿಸ್ ಮಾಡಬೇಕು ಒಬ್ಬ ಯಾರು ಆಡಿಟರು ನೋಟಿಸ್ ಮಾಡೋ ಅಂಥದ್ದು. ಮತ್ತು ಅದರ ಡೀಟೇಲ್ಸು ಏನಾದರೂ ಬಿಲ್ಸ್ ಪೇಯಬಲ್ಗೆ ರಿಲೇಟೆಡ್ ಆಗಿ ಇಂಟ್ರೆಸ್ಟ್ ಏನಾದರೂ ಪೇ ಮಾಡೋದಿದ್ರೆ ಅದನ್ನು ರಿನ್ಯೂ ಮಾಡಿ ಇಂಟ್ರೆಸ್ಟನ್ನು ಪೇ ಮಾಡಿದರೆ ಅದು ಪ್ರಾಪರಾಗಿ ಎಂಟರ್ ಆಗಿದೆಯಾ ಇಲ್ವಾ, ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಅದು ಪ್ರಾಪರಾಗಿ ಎಂಟ್ರಿ ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಮತ್ತು
ಅದು ಏನು ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿರುತ್ತೆ, ಏನು ರಿಟರ್ನ್ ಆಫ್ ಆಗಿರುತ್ತೆ, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮೆನ್ಷನ್ ಮಾಡಿದಾರಾ ಇಲ್ವಾ ಅಂತಲೂ ಚೆಕ್ ಮಾಡಬೇಕಾಗುತ್ತೆ. ಈ ಬಿಲ್ಸ್ ಪೇಯಬಲ್ಗೆ ರಿಲೇಟೆಡ್ ಆಗಿ ಅದನ್ನು ರಿನ್ಯೂ ಮಾಡಿಕೊಂಡು ಇಂಟ್ರೆಸ್ಟ್ ಏನಾದರೂ ಪೇ ಮಾಡಿದರೆ ಅಥವಾ ನೋಟಿಂಗ್ ಚಾರ್ಜಸ್ ಏನಾದರೂ ಪೇ ಮಾಡಿದರೆ ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರಿಟರ್ನ್ ಆಫ್ ಅಂತ ತೋರಿಸ್ಬೇಕು, ಎಕ್ಸ್ಪೆನ್ಸಸ್ ಸೈಡು ತೋರಿಸುವಂಥದ್ದು. ಆ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ದ ಬಿಲ್ಸ್ ಪೇಯಬಲ್ ಶುಡ್ ಬಿ ವೆರಿಫೈಡ್ ವಿತ್ ಕನ್ಫರ್ಮೇಟರಿ ಸ್ಟೇಟ್ಮೆಂಟ್ಸ್ ಫ್ರಮ್ ದ ಡ್ರಾಯರ್ಸ್ ಅಂತಂದರೆ ಬಿಲ್ಸ್ ಪೇಯಬಲ್ ಏನಿರುತ್ತೆ ಅದು ಈಗ ಡ್ರಾಯರ್ಸ್ ಏನು ಮಾಡಿರ್ತಾರೆ, ಕನ್ಫರ್ಮೇಟರಿ ಸ್ಟೇಟ್ಮೆಂಟ್ಸ್ ಅಂತ ಪ್ರಿಪೇರ್ ಮಾಡಿರ್ತಾರೆ. ಆ ಕನ್ಫರ್ಮೇಟರಿ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅದನ್ನು ಚೆಕ್ ಮಾಡಬೇಕಾಗುತ್ತೆ, ಒಂದು ಸಲ ವೆರಿಫಿಕೇಷನ್ ಮಾಡಬೇಕು, ಎಷ್ಟು ಪೇಯಬಲ್ ಆಗಿದೆ, ಎಷ್ಟು ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, 4 ಪಾಯಿಂಟ್ಸ್ ಏನಿದೆ ಅದಷ್ಟನ್ನು ಕೂಡ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡಿದ್ದಾರಾ ಇಲ್ವಾ ಅಂತಂದರೆ ಬಿಲ್ಸ್ ಪೇಯಬಲ್ಗೆ ರಿಲೇಟೆಡ್ ಆಗಿ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರಾ ಇಲ್ವಾ ಬ್ಯಾಲೆನ್ಸ್ ಶೀಟಲ್ಲಿ ಅಂತ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಹೀಗೆ ಇದಿಷ್ಟು ಪಾಯಿಂಟ್ಸ್ ಕನ್ಸಿಡರ್ ಮಾಡಿಬಿಟ್ಟು ಒಬ್ಬ ಆಡಿಟರ್ ಏನು ಮಾಡ್ತಾನೆ, ಬಿಲ್ಸ್ ಪೇಯಬಲ್ಗೆ ರಿಲೇಟೆಡ್ ಆಗಿ ವೆರಿಫಿಕೇಷನ್ ಮಾಡುವಂಥದ್ದು. ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟಾರ್ಸು ಇವೆರಡು ನಿಮ್ಮ ಸಿಲೆಬಸ್ಸಲ್ಲಿ ಕೊಟ್ಟಿರುವಂಥದ್ದು. ಮತ್ತು ಇನ್ನೂ ಬೇರೆ ಬೇರೆ ಲಯಾಬಿಲಿಟೀಸು ಅದನ್ನು ಕೂಡ ವೆರಿಫಿಕೇಷನ್ ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಲಯಾಬಿಲಿಟೀಸನ್ನು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಅಂತಂದರೆ ಅಸೆಟ್ಟನ್ನು ಹೇಗೆ ವೆರಿಫಿಕೇಷನ್ ಮಾಡ್ತಾರೆ ಅದೇ ರೀತಿ ಲಯಾಬಿಲಿಟೀಸ್ ಕೂಡ ವೆರಿಫಿಕೇಷನ್ ಮಾಡ್ಬೋದು. ನಿಮಗಿದು 5 ಮಾರ್ಕಿಗೆ ಕೇಳ್ತಾರೆ ಇಂಡಿವಿಜುವಲ್ ಆಗಿ, ಇಲ್ಲ 2 ಐಟಮು ಕೊಟ್ಬಿಟ್ಟು 5 ಮಾರ್ಕಿಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ. ಆಗ ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನ್ಸ್ ಬರೆದ್ರೂ ನಡೆಯುತ್ತೆ. ಇಲ್ಲಿಗೆ ಈ ಚಾಪ್ಟರು 4th ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಏನೇನು ಇಂಡಿವಿಜುವಲ್ ಟಾಪಿಕ್ಕು ವೆರಿಫಿಕೇಷನ್ ಮತ್ತು ವ್ಯಾಲ್ಯೂಯೇಷನ್ ಕೇಳೋದು ಜಾಸ್ತಿ ಇರುತ್ತೆ ಇನ್ವೆಸ್ಟ್ಮೆಂಟಿಗೆ ರಿಲೇಟೆಡ್ ಆಗಿ. ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಬಿಲ್ಸ್ ಪೇಯಬಲ್, ಬಿಲ್ಸ್ ರಿಸೀವೇಬಲ್ಲು, ಕ್ರೆಡಿಟಾರ್ಸು ಮತ್ತು ಡೆಟಾರ್ಸು ಇದಕ್ಕೆ ರಿಲೇಟೆಡ್ ಆಗಿ. ಡೆಟಾರ್ಸ್ದು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಮತ್ತು ಬಿಲ್ಸ್ ರಿಸೀವೇಬಲ್ಲು ಕೂಡ ಇರಲಿಲ್ಲ, ಆದರೂ ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಅದು ಹಾಗೆ ನೋಡ್ಕೊಂಡಿರಿ. ಮತ್ತು ಗುಡ್ವಿಲ್ಗೆ ರಿಲೇಟೆಡ್ ಆಗಿ ಕೇಳ್ತಾರೆ. ಇದು 5 ಮಾರ್ಕಿಗೆ ಕೇಳೋ ಅಂಥದ್ದು. ಮತ್ತು 10 ಮಾರ್ಕಿಗೂ ಕೂಡ ಕೆಲವೊಂದು ಈ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಲ್ಲ ವೆರಿಫಿಕೇಷನ್ ಮಾಡಬೇಕಾದ್ರೆ ಸ್ವಲ್ಪ ಲೆಂತಿ ಆಗಿರುತ್ತೆ ಪ್ರೊಸೀಜರು, ಹಾಗಾಗಿ ಅದು 10 ಮಾರ್ಕ್ಸಿಗೆ ಬರೆಯೋಷ್ಟು ಇನ್ಫಾರ್ಮೇಷನ್ಸ್ ಇರುತ್ತೆ. 10 ಮಾರ್ಕಿಗೆ ಕೇಳೋವಂಥ ಚಾನ್ಸಸ್ಸು ಇರುತ್ತೆ, ಮತ್ತು 5 ಮಾರ್ಕಿಗೆ ಕೇಳೋವಂಥದ್ದು ಇರುತ್ತೆ. ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಮತ್ತು ವೆರಿಫಿಕೇಷನ್ನು ಮತ್ತು ವ್ಯಾಲ್ಯೂಯೇಷನ್ ಅವೆರಡಕ್ಕೂ ಏನು ಡಿಫ್ರೆನ್ಸು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಮೀನಿಂಗು, ಡೆಫಿನಿಷನ್. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೆಷನಲ್ಲಿ ನೆಕ್ಸ್ಟ್ 5th ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.